ನಮಸ್ಕಾರ. ಭಾರತೀಯ ಸಾಕ್ಷ್ಯ ಅಧಿನಿಯಮ 2023ರ ಮೂರನೆಯ ಘಟಕದ ಚರ್ಚೆಯಲ್ಲಿದ್ದೀವಿ ನಾವು. ವಿ ಆರ್ ಆ್ಯಕ್ಚುಲಿ ಡಿಸ್ಕಸಿಂಗ್ ದಿ proofs. In our previous video, we have discussed about the framework of the electronic records and digital records. 61, 62, 63 sections we have discussed. And today, we are taking up regarding the proofs. ದಾಖಲೆಗಳ ಬಗ್ಗೆ. ಇದರಲ್ಲಿ ಸಹಿಗಳು, ಕೈ ಬರಹಗಳು, ಇವುಗಳನ್ನು ನಾವು ಯಾವ ರೀತಿ ಸಾಕ್ಷ್ಯಗಳಾಗಿ ಸಾಬೀತುಪಡಿಸಬಹುದು ಅಂತಕ್ಕಂಥದ್ದು. ಓಕೆ, ವಿ ಆರ್ ಇನ್ ಯೂನಿಟ್ 3 as I have already to ಯೂನಿಟ್ 3, right? And we are discussing from section 64 to 73. ಕಲಮು 64ರಿಂದ 73ರವರೆಗೆ ಇವತ್ತು ನಾವು ಚರ್ಚೆಯನ್ನು ಮಾಡ್ತೀವಿ. ಇಲ್ಲಿ ಸೆಕ್ಷನ್ 64ನ ಈಗಾಗಲೇ ನಾನು ಹಿಂದೆ ಸೆಕ್ಷನ್ 60 ಡಿಸ್ಕಸ್ ಮಾಡುವ, ವೆನ್ ಐ ವಾಸ್ ಡಿಸ್ಕಸಿಂಗ್ ಸೆಕ್ಷನ್ 60, ಐ ಥಿಂಕ್ ಸೆಕ್ಷನ್ 60A ಅನಿಸುತ್ತೆ, 60A ಡಿಸ್ಕಸ್ ಮಾಡುವಾಗ ನಾನು ಇದನ್ನು ಚರ್ಚೆ ಮಾಡಿದ್ದೀನಿ. ಐ ಹ್ಯಾವ್ ಆಲ್ರೆಡಿ ಡಿಸ್ಕಸ್, ಎನಿಹೌ ವಿ ವಿಲ್ ಡಿಸ್ಕಸ್ ಇಟ್ ಅಗೇನ್. ಏನು ನೋಟಿಸ್, ವೆನ್ ನೋಟಿಸ್ ಈಸ್ ಇಂಪಾರ್ಟೆಂಟ್ ಅಂತಕ್ಕಂಥದ್ದು. ನೋಟಿಸ್ ಯಾವಾಗ ಇಂಪಾರ್ಟೆಂಟ್? ಪ್ರೂಫ್ ಆಫ್ ಸಿಗ್ನೇಚರ್ ಆ್ಯಂಡ್ ಹ್ಯಾಂಡ್ ರೈಟಿಂಗ್. Both about the signature and the handwriting, in what way we can prove. Then proof of electronic signature, ವಿದ್ಯುನ್ಮಾನ ಸಿಗ್ನೇಚರ್ಗಳನ್ನ ಯಾವ ರೀತಿ ಸಾಬೀತುಪಡಿಸೋದು. ಆಮೇಲೆ ವೆರಿಫಿಕೇಷನ್ ಆಫ್ ಎಲೆಕ್ಟ್ರಾನಿಕ್ ಸಿಗ್ನೇಚರ್, ಎಲೆಕ್ಟ್ರಾನಿಕ್ ಸಿಗ್ನೇಚರ್ನ ವೆರಿಫಿಕೇಷನ್ ಮಾಡುವುದಕ್ಕೆ ನಮ್ಮ ಪ್ರಾವಧಾನಗಳೇನು. ಆಮೇಲೆ ಡಾಕ್ಯುಮೆಂಟ್ಗಳು, ಅಟೆಸ್ಟೆಡ್ ಡಾಕ್ಯುಮೆಂಟ್ಸ್, ದೃಢೀಕರಿಸಿದ ದಸ್ತಾವೇಜುಗಳನ್ನ ನಾವು ನೋಡ್ತೀವಿ. ಪ್ರೂಫ್ ಆಫ್ ಡಾಕ್ಯುಮೆಂಟ್ಸ್ ನಾಟ್ ರಿಕ್ವೈರ್ಡ್, ಇನ್ ಸರ್ಟನ್ ಡಾಕ್ಯುಮೆಂಟ್ಸ್ ಸಾಬೀತುಪಡಿಸುವ ಅವಶ್ಯಕತೆ ಇಲ್ಲ. ಓಕೆ, ದೆನ್ ಕಂಪ್ಯಾರಿಸನ್ ಆಫ್ ಸಿಗ್ನೇಚರ್, ಹ್ಯಾಂಡ್ ರೈಟಿಂಗ್, ಸೀಲ್, ಎಟ್ಸೆಟ್ರಾ. ಆಲ್ ದೀಸ್ ಪಾಯಿಂಟ್ಸ್ we are going to discuss today. In fact, I have brought this 73 here because both relating to electronics. ಅದಕ್ಕೆ ಆ್ಯಕ್ಚುಲಿ ಇದು ಕೆಳಗೆ ಬರಬೇಕಿತ್ತು, ಬಟ್ ಅದು ಎಲೆಕ್ಟ್ರಾನಿಕ್ ಸಿಗ್ನೇಚರ್ ಸಂಬಂಧಪಟ್ಟಿರೋದ್ರಿಂದ ಒಂದೇ ಕಡೆ ಅದರ ಚರ್ಚೆಯನ್ನು ಮಾಡುವ ಅಂತಕ್ಕಂಥ ಉದ್ದೇಶದಿಂದ ಅಲ್ಲಿಟ್ಟಿದ್ದೀನಿ. ಓಕೆ, ಪ್ರೂಫ್ ಆಫ್ ಡಾಕ್ಯುಮೆಂಟ್ಸ್. ನಾವು ದಸ್ತಾವೇಜುಗಳ ಸಾಬೀತುಪಡಿಸುವ ಒಂದು ವಿಧಾನ ನಮ್ಮ ಭಾರತೀಯ ಸಾಕ್ಷ್ಯ ಅಧಿನಿಯಮದಲ್ಲಿ ಎಲ್ಲಿ ಇದೆ ಅನ್ನೋದನ್ನು ನಾವು ನೋಡುವುದಾದರೆ ಕಲಮ್ 64ರಿಂದ 73 ಅಂತ ಹೇಳ್ಬೋದು. ಈಗ 64ನ್ನೇ ನಾವು ನೋಡೋದಾದರೆ, if we want to see section 64 itself, 64 is closely related to section 60. Section 60. Therefore, if you just look at the section here, rules as to notice to produce. ನೋಡಿ, ನೋಟಿಸನ್ನು ಯಾವಾಗ ಕೊಡಬೇಕು ಅಂತಕ್ಕಂಥದ್ದು. ಈ ಸೆಕೆಂಡ್ರಿ ಎವಿಡೆನ್ಸನ್ನು ನಾವು ಸೆಕ್ಷನ್ 16ನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ. ಸೆಕ್ಷನ್ 16ನಲ್ಲಿ ಡಿಸ್ಕಸ್ ಮಾಡುವಾಗ, ಸಿ ದಟ್ ಈಸ್ ರೆಫರ್ಡ್ ಹಿಯರ್, ಸೆಕ್ಷನ್ 60A. Section 60A is referred here. Section 60A is referred here. Secondary evidence of the contents of the documents referred to, ಎಲ್ಲಿ? ಅಂಡರ್ ಸೆಕ್ಷನ್ 60A. ಸೆಕ್ಷನ್ 60 ಸಬ್ ಕ್ಲಾಸ್ ಎ ನಲ್ಲಿ ರೆಫರ್ ಮಾಡಿದಂತಹ ಶಾಲ್ ನಾಟ್ ಬಿ ಪ್ರೂವ್ಡ್. ಇನ್ ಅದರ್ ವರ್ಡ್ಸ್, ಸೆಕ್ಷನ್ 60 ದ್ವಿತೀಯ ಸಾಕ್ಷ್ಯಗಳ ಬಗ್ಗೆ ಹೇಳುತ್ತೆ, ಸೆಕೆಂಡರಿ ಎವಿಡೆನ್ಸ್ ಬಗ್ಗೆ ಹೇಳ್ತದೆ, ಸೆಕೆಂಡರಿ ಡಾಕ್ಯುಮೆಂಟ್ ಬಗ್ಗೆ ಹೇಳುತ್ತೆ. ಆ ಸೆಕೆಂಡರಿ ಡಾಕ್ಯುಮೆಂಟ್ಗಳನ್ನ ಪ್ರೂವ್ ಮಾಡಬೇಕಾದ್ರೆ ಕೆಲವೊಂದು ಸಂದರ್ಭದಲ್ಲಿ ನೋಟಿಸು ಜಾರಿಗೊಳಿಸುವುದು ಅವಶ್ಯಕತೆ ಇದೆ. ಅದನ್ನು ಸೆಕ್ಷನ್ 64ನಲ್ಲಿ ನೋಟಿಸು ಯಾವ ರೀತಿ ಜಾರಿಗೊಳಿಸಬೇಕು, ಯಾವ ಸಂದರ್ಭದಲ್ಲಿ ಜಾರಿಗೊಳಿಸಬೇಕು ಅಂತಕ್ಕಂಥದ್ದನ್ನು 64 ಹೇಳುತ್ತೆ. ದೇ ಆರ್ ಲಿಂಕ್ಡ್ ಸೆಕ್ಷನ್ 60 ಆ್ಯಂಡ್ 60A ಆ್ಯಂಡ್ 64 ಆರ್ ಲಿಂಕ್ಡ್. ನೋಡಿ, secondary contents of the secondary evidence cannot be proved, cannot be given, shall not be given. ಯಾವಾಗ
ಅನ್ಲೆಸ್ ದ ಪಾರ್ಟಿ, ಯಾರು ಸೆಕೆಂಡರಿ ಎವಿಡೆನ್ಸ್ ಕೊಡಬೇಕು ಅಂತ ಉದ್ದೇಶವನ್ನು ಹೊಂದಿದಿರೋ ಅವರು ಪ್ರಪೋಸ್ ಟು ಗಿವ್ ಸಚ್ ಸೆಕೆಂಡರಿ ಎವಿಡೆನ್ಸ್ ಕೊಡುವಂತಹ ಪ್ರಪೋಸಲ್ ಇದ್ದವರು ಹ್ಯಾಸ್ ಪ್ರೀವಿಯಸ್ಲಿ ಗಿವನ್ ಟು ದ ಪಾರ್ಟಿ ಇನ್ ಹೂಸ್ ಪೊಸಿಷನ್ ಆರ್ ಪವರ್ ದ ಡಾಕ್ಯುಮೆಂಟ್. ಅಂದರೆ ಆ ಒಂದು ಮೂಲ ದಾಖಲೆ ಯಾರ ಹತ್ತಿರ ಇದೆಯೋ ಅಥವಾ ಯಾರ ಅಧಿಕಾರದ ನಿಯಂತ್ರಣದಲ್ಲಿದೆಯೋ ಅಂತಹ ವ್ಯಕ್ತಿಗೆ ಏನು ಮಾಡ್ಬೇಕು ನಾವು, ಅನ್ಲೆಸ್ ದ ಪಾರ್ಟಿ ಪ್ರಪೋಸಿಂಗ್ ಟು ಗಿವ್ ಸಚ್ ಎ ಸೆಕೆಂಡರಿ ಎವಿಡೆನ್ಸ್ ಹ್ಯಾಸ್ ಪ್ರೀವಿಯಸ್ಲಿ ಗಿವನ್ ದ ಪಾರ್ಟಿ ಇನ್ ಹೂಸ್ ಪೊಸಿಷನ್ ದ ಪವರ್ ಆರ್ ಡಾಕ್ಯುಮೆಂಟ್ ಆರ್ ಇಟ್ ಮೇ ಬಿ ಟು ಹೀಸ್ ಅಡ್ವೊಕೇಟ್ ಆರ್ ರಿಪ್ರೆಸೆಂಟೇಟಿವ್. ಇವರೆಲ್ಲರಿಗೆ ಏನು ಮಾಡ್ಬೇಕು ನೀವು, ಯು ಹ್ಯಾವ್ ಟು ಗಿವ್ ಎ ನೋಟಿಸ್. ಏನಂತ, ಟು ಪ್ರೊಡ್ಯೂಸ್ ಇಟ್. ಆ ದಾಖಲೆಯನ್ನು, ಮೂಲ ದಾಖಲೆಯನ್ನು ನೀವು ಕೊಡಿ ಅಂತಕ್ಕಂಥ ನೋಟಿಸನ್ನು ಕೊಡಬೇಕು. ಆ್ಯಸ್ ಈಸ್ ಪ್ರಿಸ್ಕ್ರೈಬ್ಡ್ ಬೈ ಲಾ. ಆ್ಯಂಡ್ ಇಫ್ ನೋ ನೋಟಿಸ್ ಈಸ್ ಪ್ರಿಸ್ಕ್ರೈಬ್ಡ್ ಬೈ ಲಾ, ಒಂದು ವೇಳೆ ಕಾನೂನು ನೋಟಿಸ್ ಬೇಡ ಅಂತ ಹೇಳಿದರೆ ಪರವಾಗಿಲ್ಲ, ಓಕೆ. ಆ್ಯಂಡ್ ದೆನ್ ಸಚ್ ನೋಟಿಸ್ ಆ್ಯಸ್ ದ ಕೋರ್ಟ್ ಕನ್ಸಿಡರ್ಸ್ ರೀಸನೇಬಲ್. ಒಂದು ವೇಳೆ ನ್ಯಾಯಾಲಯ ಅಂಥ ನೋಟಿಸಿನ ಅಗತ್ಯ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಕಾನೂನೇ ನೋಟಿಸ್ ಕೊಡಿ ಅಂತ ಹೇಳಿದರೆ ಅಥವಾ ಕೋರ್ಟು ನೀನು ನೋಟಿಸ್ ಕೊಡಿ ಅಂತ ಹೇಳಿದರೆ, ಈ ಎರಡು ಸಂದರ್ಭದಲ್ಲಿ ನೋಟಿಸನ್ನು ಕೊಡದ ಹೊರತು, ಆ ಇನ್ನೊಬ್ಬ ವ್ಯಕ್ತಿಗೆ ನೋಟಿಸನ್ನು ಕೊಡದ ಹೊರತು ನೀವು ದ್ವಿತೀಯ ದಾಖಲೆಗಳನ್ನು, ಸೆಕೆಂಡರಿ ಡಾಕ್ಯುಮೆಂಟ್ಸನ್ನು ಕೊಡಲಿಕ್ಕೆ ಆಗೋದಿಲ್ಲ, ಸೆಕೆಂಡರಿ ಎವಿಡೆನ್ಸನ್ನು ಕೊಡಲಿಕ್ಕೆ ಆಗೋದಿಲ್ಲ. ಪ್ರೊವೈಡೆಡ್ ದ್ಯಾಟ್, ಇದಕ್ಕೊಂದು ಪ್ರಾವಿಜನ್ ಇದೆ. ವಾಟ್ ಈಸ್ ದ ಪ್ರಾವಿಜನ್? Such notice shall not be required in order to render secondary evidence admissible in any of the following cases or in any of the case in which court thinks fit. ನೋಡಿ, ಎರಡು, ಒಂದು ವೇಳೆ ಈ ಕೆಳಗೆ ಹೇಳಿದ ದಾಖಲೆಗಳಿದ್ದರೆ ಅಥವಾ ಕೋರ್ಟೇ ಬೇಡ ಅಂದರೆ ನೋಟಿಸ್ ಕೊಡೋ ಅವಶ್ಯಕತೆ ಇಲ್ಲ. ಅಂದರೆ ಕೋರ್ಟಿಗೆ ಅಧಿಕಾರ ಇದೆ, ನೋಟಿಸ್ ಕೊಡು ಅಂತ ಹೇಳುವಂಥ ಅಧಿಕಾರ ಇದೆ, ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳುವಂಥ ಅಧಿಕಾರ ಇದೆ. ಯಾವಾಗ ಒಂದೇ ಸಿಚುವೇಶನ್, ನಿಮ್ಮ ನೋಟಿಸೇ ಒರಿಜಿನಲ್ ಡಾಕ್ಯುಮೆಂಟ್ ಆಗಿದ್ದರೆ, when the document to be proved itself is a notice, ಅವಶ್ಯಕತೆ ಇಲ್ಲ. When from the nature of the case the adverse party must know that he is required to produce. ನೀವು ಯಾರ ಮೇಲೆ ಕೇಸ್ ಹಾಕಿದ್ದೀರೋ ಆ ಕೇಸನ್ನು ವಿಷಯದಲ್ಲಿ ನಿಮ್ಮ ವಿರುದ್ಧ ಇರುವಂತಹ ವ್ಯಕ್ತಿ, ಅಡ್ವರ್ಸ್ ಪಾರ್ಟಿ, ಅಪೋಸಿಟ್ ಪಾರ್ಟಿ, ಅವರು ಕಾನೂನಾತ್ಮಕವಾಗಿ ಕೊಡೋದು ಅವ್ರ ಕರ್ತವ್ಯ ಅಂತಿದ್ದಾಗ, when it appears or is proved that the adverse party has obtained the original by fraud. ಒಂದು ವೇಳೆ ನಿಮ್ಮ ಅಪೋಸಿಟ್ ಪಾರ್ಟಿ ಅದನ್ನು ಮೋಸದಿಂದ ತೆಗೆದುಕೊಂಡಿದ್ರೆ, when the adverse party or his agent has original in the court, ಆಲ್ರೆಡಿ ಅದು ಕೋರ್ಟಿನ ಹತ್ರ ಇದ್ದರೆ, ಆ ದಾಖಲೆ ಕೋರ್ಟಿನ ಹತ್ರ ಇದ್ದರೆ, when the adverse party or his agent has admitted the document, ಆಲ್ರೆಡಿ ನೀವೇನು ಅದರ ಕಂಟೆಂಟ್ ಏನಿದೆಯಲ್ಲ, ಕಂಟೆಂಟನ್ನು ಅಪೋಸಿಟ್ ಪಾರ್ಟಿ ಹೌದು ಅದು ಸತ್ಯ ಇದೆ ಅಂತ ಒಪ್ಕೊಂಡಿದ್ರೆ, ವೆನ್ ದ ಪರ್ಸನ್ ಇನ್ ಪೊಸಿಷನ್ ಆಫ್ ದ ಡಾಕ್ಯುಮೆಂಟ್ ಈಸ್ ಔಟ್ ಆಫ್ ರೀಚ್ ಆರ್ ನಾಟ್ ಸಬ್ಜೆಕ್ಟ್ ಟು ದ ಪ್ರೊಸೆಸ್ ಆಫ್ ಕೋರ್ಟ್, ಒಂದು ವೇಳೆ ಆ ವ್ಯಕ್ತಿ ಸಿಗದೇ ಹೋದಂತಹ ಸಂದರ್ಭದಲ್ಲಿ, ಇಂತಹ ಸಂದರ್ಭಗಳಲ್ಲಿ ನೀವು ಸೆಕೆಂಡರಿ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಅಂದರೆ ಆಪೋಸಿಟ್ ಪಾರ್ಟಿ ನೋಟಿಸ್ ಕೊಡುವಂತಹ ಅವಶ್ಯಕತೆ ಇರೋದಿಲ್ಲ. ಸೆಕೆಂಡರಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದಲ್ಲ, ನೋಟಿಸ್ ಕೊಡುವಂತಹ ಅವಶ್ಯಕತೆ ಇರೋದಿಲ್ಲ. ಇದರ ಹೊರತಾಗಿ ನೀವು ನೋಟಿಸನ್ನು ಕೊಡಬೇಕಾಗ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ದ ಸೇಮ್ ಥಿಂಗ್ ಐ ಹ್ಯಾವ್ ರಿಟನ್ ಹಿಯರ್. ಬಿಫೋರ್ ಸೆಕೆಂಡರಿ ಎವಿಡೆನ್ಸ್ ಈಸ್ ಗಿವನ್ ಅಗೇನ್ಸ್ಟ್ ಎ ಪಾರ್ಟಿ possessing the original document, notice must ordinarily be served requiring the production of the original. Secondary evidence, the content of the document referred to so and so. ಅದನ್ನೇ ಬರೆದಿದ್ದೀನಿ. The same thing I have copied here. Therefore, ಅದನ್ನೇ ಕನ್ನಡದಲ್ಲಿ ಇಲ್ಲಿ ಬರೆದಿದ್ದೀನಿ. Now, you see, ಇದರ ಉದ್ದೇಶ ಏನು? ಯಾಕೆ ಉದ್ದೇಶವನ್ನು ಮಾಡಿದ್ದೀವಿ ನಾವು? ಯಾಕೆ ಅಂದರೆ ಒರಿಜಿನಲ್ ಇದ್ದರೆ ಸತ್ಯದ ಬಗ್ಗೆ ಸಂಶಯ ಇರೋದಿಲ್ಲ. ಆಮೇಲೆ ಟು ಪ್ರಿವೆಂಟ್ ಸರ್ಪ್ರೈಸ್ ಮತ್ತು ಅನ್ಫೇರ್ನೆಸ್, ಇದನ್ನು ತಪ್ಪಿಸುವುದಕ್ಕೋಸ್ಕರ ಈ ಒಂದು ಸೆಕ್ಷನ್ ಇದೆ ಅನ್ನೋದನ್ನು ನೀವಿಲ್ಲಿ ನೋಡ್ಬೋದು. ಅದೇ ಏನು ನಾನಲ್ಲಿ ಎಕ್ಸೆಪ್ಷನ್ಸ್ ಹೇಳಿದ್ನಲ್ವಾ,
ಯಾವ ಸಂದರ್ಭದಲ್ಲಿ ನೋಟಿಸಿನ ಅವಶ್ಯಕತೆ ಇಲ್ಲ ಅನ್ನುವುದನ್ನು ಇಲ್ಲಿ ಹೇಳಿದ್ದೀನಿ. ಅಲ್ಲೇನು ಬರೆದಿದ್ದಾರೋ ಅದನ್ನು ಲಿಸ್ಟ್ ಮಾಡಿದ್ದೀನಿ. ಏನು? ಡಾಕ್ಯುಮೆಂಟ್ ಇಟ್ ಸೆಲ್ಫ್ ಈಸ್ ಎ ನೋಟಿಸ್. ದ ಅಡ್ವರ್ಸ್ ಪಾರ್ಟಿ ಹ್ಯಾಸ್ ಆಲ್ರೆಡಿ ನೋಸ್ ದ ಪ್ರೊಡಕ್ಷನ್ ಈಸ್ ರಿಕ್ವೈರ್ಡ್. ಅಪೋಸಿಟ್ ಪಾರ್ಟಿ ಕಂಪಲ್ಸರಿ ಕೊಡಲೇಬೇಕು. ಕೇಸ್ನಲ್ಲಿ ಅವನು ಕೊಡುವಂತಹ ಕಾನೂನಾತ್ಮಕ ಜವಾಬ್ದಾರಿ ಅವನಿಗಿದೆ ಅಂದ ಸಂದರ್ಭದಲ್ಲಿ, ಅಥವಾ ಆ ಒಂದು ಒರಿಜಿನಲ್ ಬಗ್ಗೆ ನೀವು ಮಾತಾಡ್ತಿರಲ್ಲ ಅದು ಮೋಸದಿಂದ ತೆಗೆದುಕೊಂಡಿದ್ರೆ, ಆಮೇಲೆ ಆ ಒರಿಜಿನಲ್ ಆಲ್ರೆಡಿ ಕೋರ್ಟ್ ಮುಂದೆ ಇದ್ದರೆ, ಅಥವಾ ಅದು ಕಳೆದು ಹೋಗಿದೆ ಎಂದು ಒಪ್ಕೊಂಡಿದ್ರೆ, ಆಮೇಲೆ ಈ ಕೋರ್ಟಿನ ವ್ಯಾಪ್ತಿಗೆ ಬಿಟ್ಟು ಹೊರಗಡೆ ಇರುತ್ತೆ. ಆ ಇರೋದನ್ನು ಸಿಂಪಲ್ ಆಗಿ ಇಲ್ಲಿ ನಾನು ಈ ರೀತಿ ನೋಟ್ಸ್ ಮಾಡಿದ್ದೀನಿ. ಈ ಸಂದರ್ಭಗಳಲ್ಲಿ ನೋಟಿಸಿನ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನು ಸೆಕ್ಷನ್ 64 ಹೇಳುತ್ತೆ. ನಾವು ವಿ ವಿಲ್ ಸಿ ಸೆಕ್ಷನ್ 65. ಪ್ರೂಫ್ ಆಫ್ ಸಿಗ್ನೇಚರ್ ಆ್ಯಂಡ್ ಹ್ಯಾಂಡ್ ರೈಟಿಂಗ್. ದಿಸ್ ಟಾಕ್ಸ್ ಅಬೌಟ್ ಪ್ರೂಫ್ ಆಫ್ ಸಿಗ್ನೇಚರ್ ಆರ್ ಹ್ಯಾಂಡ್ ರೈಟಿಂಗ್. ಒಂದು ಡಾಕ್ಯುಮೆಂಟನ್ನು ನೀವು ಕೋರ್ಟ್ ಮುಂದೆ ಕೊಡ್ತೀರಿ. ಸೇ ಫಾರ್ ಎಕ್ಸಾಂಪಲ್, ಯು ಆರ್ ಗೋಯಿಂಗ್ ಟು ಗಿವ್ ಎ ಕಾಪಿ ಆಫ್ ಎ contract before the court. Now the question, whether this contract is genuine, ಅನ್ನುವಂಥ ಪ್ರಶ್ನೆ ಕೋರ್ಟ್ ಮುಂದೆ ಬರ್ತದೆ. ವೆದರ್ ದ ಕಾಂಟ್ರಾಕ್ಟ್ ಈಸ್ ಜೆನ್ಯೂನ್ ಆರ್ ನಾಟ್ ಅಂತಕ್ಕಂಥದ್ದು ಕೋರ್ಟ್ ಮುಂದೆ ಬರ್ತದೆ. ಆವಾಗ ಅದರ ಸಿಗ್ನೇಚರ್ ವೆರಿಫೈ ಮಾಡಬೇಕಾಗತ್ತೆ. ಅದಕ್ಕೆ ಸಹಿ ಮಾಡಿದಂತಹ ವ್ಯಕ್ತಿಯ ಸಹಿಯನ್ನು ವೆರಿಫೈ ಮಾಡಬೇಕಾಗ್ತದೆ. ಹ್ಯಾಂಡ್ ರೈಟಿಂಗನ್ನು ವೆರಿಫೈ ಮಾಡಿ. ಒಂದೊಂದು ಸಲ ಏನಾಗ್ತದೆ, ಸ್ಕ್ರೈಬ್ಡ್ ಡಾಕ್ಯುಮೆಂಟ್ ಇರ್ತವೆ, ಹ್ಯಾಂಡ್ ರಿಟನ್ ಮ್ಯಾನಿಸ್ಕ್ರಿಪ್ಟ್ ಡಾಕ್ಯುಮೆಂಟ್ಗಳಿರ್ತವೆ. ಮ್ಯಾನಿಸ್ಕ್ರಿಪ್ಟ್ ಡಾಕ್ಯುಮೆಂಟ್ ಇದ್ದಾಗ ಹ್ಯಾಂಡ್ ರೈಟಿಂಗ್ನು ವೆರಿಫೈ ಮಾಡ್ಬೋದು. ದೇರ್ಫೋರ್ ವೇರ್ ಎ ಸಿಗ್ನೇಚರ್ ಆರ್ ಹ್ಯಾಂಡ್ ರೈಟಿಂಗ್ ಈಸ್ ಅಲೀಜ್ಡ್ ಟು ಬಿಲಾಂಗ್ ಟು ಎ ಪರ್ಸನ್, ಇವನೇ ವ್ಯಕ್ತಿ ಎ ಹ್ಯಾಸ್ ಸೈನ್ಡ್ ಇಟ್ ಅಂತ ನಾವು ಹೇಳ್ತೀವಿ ಅಂತ ಇಟ್ಕೊಳ್ಳಿ. ಎ ಹ್ಯಾಸ್ ಸೈನ್ಡ್ ಕಾಂಟ್ರಾಕ್ಟ್ ಅಂಥೇಳಿ ನಾವು ಇಷ್ಟೇ ಕೊಟ್ಟರೆ ಆಗೋದಿಲ್ಲ. ನಿಜವಾಗಿಯೇ ಆ ಕರಾರಿಗೆ ಎ ಎನ್ನುವ ವ್ಯಕ್ತಿ ಸಹಿ ಮಾಡಿದ್ದೇನೆ ಅನ್ನೋದನ್ನು ನಾವು ಏನು ಮಾಡಬೇಕಾಗತ್ತೆ, ಕೋರ್ಟಿನ ಮುಂದೆ ಸಾಬೀತುಪಡಿಸಬೇಕಾಗತ್ತೆ ಅನ್ನೋದು ಇದರ ಅರ್ಥ. ಆವಾಗ ಏನು ಮಾಡ್ತೀವಿ ನಾವು, ವಿ ವಿಲ್ ಯೂಸ್ ದಿಸ್ ಹೆಲ್ಪ್, ಎವಿಡೆನ್ಸ್ ಆಫ್ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್. ಆ ಸಿಗ್ನೇಚರ್ ಮಾಡಿದಂತಹ ವ್ಯಕ್ತಿಯ ಹ್ಯಾಂಡ್ ರೈಟಿಂಗ್ನ ಏನು ಮಾಡ್ತೀವಿ ನಾವು, ಹ್ಯಾಂಡ್ ರೈಟಿಂಗ್ ವೆರಿಫಿಕೇಶನ್ ಮಾಡಿಸ್ತೀವಿ. ಪರ್ಸನ್ ಅಕ್ವೆಂಟೆಡ್ ವಿತ್ ಹ್ಯಾಂಡ್ ರೈಟಿಂಗ್, ಅಥವಾ ವಿಟ್ನೆಸ್ ತೊಗೊಂಬರ್ತೀವಿ ಕೋರ್ಟ್ ಮುಂದೆ ತೊಗೊಂಬಂದು ಹೌದು ಸರ್ ಇವಂದೇ ಇದು ಹ್ಯಾಂಡ್ ರೈಟಿಂಗು ಅಂತ ಹೇಳಿಸ್ತೀವಿ. ಅಥವಾ ಆ ವ್ಯಕ್ತಿ ಸಹಿ ಮಾಡಿದೆವು, ನಾನೇ ಒಪ್ಕೊಂಡ್ಬಿಡ್ತಾನೆ, ಎಸ್ ಸರ್ ಐ ಹ್ಯಾವ್ ಸೈನ್ಡ್. ಎ ಅಗ್ರೀಸ್, ಎ ಅಡ್ಮಿಟ್ಸ್ that I have signed, and ಕಂಪ್ಯಾರಿಸನ್ ಬೈ ಕೋರ್ಟ್ ಏನು ಮಾಡ್ಬೋದು, ಕಂಪ್ಯಾರಿಸನ್ ಹೆಂಗೆ ಮಾಡ್ಬೋದು, ಅಪೋಸಿಟ್ ಪಾರ್ಟಿಗೆ ಒಂದು ಸೀಟ್ ಕೊಟ್ಬಿಟ್ಟು ಇದ್ರ ಮೇಲೆ ನೀನು ಬರೀಯಪ್ಪ, ನೀನು ಸಹಿ ಮಾಡಪ್ಪ ಅಂತ ಹೇಳ್ತಾರೆ. ಆಮೇಲೆ ಅದನ್ನು ಒರಿಜಿನಲ್ ಈ ಸಿಗ್ನೇಚರ್, ಕಾಂಟ್ರಾಕ್ಟ್ನಲ್ಲಿ ಇರ್ತಕ್ಕಂಥ ಸಿಗ್ನೇಚರ್ ಏನಿರ್ತದಲ್ಲ, ಇಫ್ ದಿಸ್ ಈಸ್ ಎ ಕಾಂಟ್ರಾಕ್ಟ್, ಇಫ್ ಸೋ ಅಂಡ್ ಸೋ ಇಸ್ ಸೈನ್ಡ್, ಈ ಸೈನ್ನ ಅವ್ನ ಸಿಗ್ನೇಚರ್ನ ಅವ್ರು ಏನು ಮಾಡ್ತಾರೆ, ದೇ ವಿಲ್ ವೆರಿಫೈ. ಕೋರ್ಟ್ ವಿಲ್ ಕಂಪೇರ್, ಅವೆರಡನ್ನು ಹೋಲಿಕೆ ಮಾಡಿ ನೋಡುತ್ತೆ. ಈ ಎಲ್ಲ ಮೆಥಡ್ಗಳಿಂದ, ಪದ್ಧತಿಗಳಿಂದ ನಾವೇನು ಮಾಡ್ಬೋದು, ಒಬ್ಬ ವ್ಯಕ್ತಿಯ ಹ್ಯಾಂಡ್ ರೈಟಿಂಗನ್ನು, ದಾಖಲೆ ಇವನೇ ಸಹಿ ಮಾಡಿದ್ದಾನೆ ಎನ್ನುವುದನ್ನು ಸಾಬೀತುಪಡಿಸಬಹುದು ಅನ್ನೋದನ್ನು ಸೆಕ್ಷನ್ 65 ಹೇಳುತ್ತೆ. ನಾವು ಅದರ ಕನ್ನಡ ವಿವರಣೆಯನ್ನು ಇಲ್ಲಿ ಕೊಟ್ಟಿದ್ದೀನಿ ನಿಮಗೆ. ಸೆಕ್ಷನ್ ಆ್ಯಂಡ್ ಎ ಕೇಸ್ ಲಾ, ಮುರಾರಿ ಲಾಲ್ ವರ್ಸಸ್ ಸ್ಟೇಟ್ ಆಫ್ ಮಧ್ಯಪ್ರದೇಶ ಅಂತಕ್ಕಂಥ ಪ್ರಕರಣದಲ್ಲಿ ಎಕ್ಸ್ಪರ್ಟ್ ಒಪಿನಿಯನ್, ಇಲ್ಲಿ ತಜ್ಞರ ಅಭಿಪ್ರಾಯವನ್ನು ನಾವು ದಾಖಲೆಯಾಗಿ ತಗೊಳ್ತೀವಿ, ಆದರೆ ಅದನ್ನೇ ನಿರ್ಧಾರ ಮಾಡಲಿಕ್ಕಾಗಲ್ಲ. ಇಟ್ ಇಸ್ ನಾಟ್ ಕನ್ಕ್ಲೂಸಿವ್ ಪ್ರೂಫ್, ಅಂತಿಮ ಸಾಕ್ಷ್ಯ ಆಗೋದಿಲ್ಲ. ಎಕ್ಸ್ಪರ್ಟ್ ಒಪಿನಿಯನ್ ಇಸ್ ನಾಟ್ ಎ ಕನ್ಕ್ಲೂಸಿವ್ ಪ್ರೂಫ್. ಕೋರ್ಟ್ ಅದು ಇದ್ದಾಗಲೂ ಕೂಡ ಕೋರ್ಟ್ ಏನು ಮಾಡ್ಬೋದು, ತಾನೇ ಹೋಲಿಕೆಯನ್ನು ಮಾಡಿ ನೋಡ್ಬೋದು ಅಂತಕ್ಕಂಥದ್ದನ್ನು ಈ ಪ್ರಕರಣದಲ್ಲಿ ಹೇಳಲಾಗಿದೆ. ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಒಪಿನಿಯನ್ ವಾಸ್ ಕಂಪೇರೇಬಲ್ ಬೈ ಕೋರ್ಟ್ ಅಗೇನ್. ಇನ್ನೂ ಒಂದ್ಸಲ ಕೋರ್ಟ್ ಕಂಪೇರ್ ಮಾಡ್ಬೋದು. ದ ರಿಕವರಿ ಆಫ್ ರಿಸ್ಟ್ ವಾಚ್ ಆನ್ ದ ಸ್ಟೇಟ್ಮೆಂಟ್ ಆಫ್ ದ ಅಕ್ಯೂಸ್ಡ್ corroborated with the evidence. The Supreme Court explicitly observed that the accused Murari Lal wrote the note himself and left it near the
ಡಿಸೀಸ್ಡ್ ಪರ್ಸನ್. ಆ್ಯಕ್ಚುಲಿ ಈ ಪ್ರಕರಣ ಏನು ಅಂದರೆ ವೆರಿ ಇಂಟ್ರೆಸ್ಟಿಂಗ್ಲಿ ಇಲ್ಲಿ ಒಂದು ಕೊಲೆ ಆಗಿರುತ್ತೆ. ಸಮ್ ಪರ್ಸನ್ ಈಸ್ ಮರ್ಡರ್ಡ್, ಮರ್ಡರ್ಡ್. ಈ ಮರ್ಡರ್ ಮಾಡಿದಂತಹ ವ್ಯಕ್ತಿ ಇದಾನಲ್ಲ, ಹಿ ಈಸ್ ಮುರಾರಿ ಲಾಲ್. ಮುರಾರಿ ಲಾಲ್ ಹ್ಯಾಸ್ ಕಿಲ್ಡ್ ದಿಸ್ ಮ್ಯಾನ್. ಇವನು ಏನು ಮಾಡಿರ್ತಾನೆ ಅಂತಂದರೆ, ಆ ಸಾಯಿಸಿದಂತಹ ವ್ಯಕ್ತಿಯ ಹತ್ರ ತಾನೇ ಒಂದು ಚೀಟಿ ಬರೆದು ಇಟ್ಟಿರ್ತಾನೆ. ಹಿ ಹ್ಯಾಸ್ ರಿಟರ್ನ್ ಸಮಥಿಂಗ್ ಆ್ಯಂಡ್ ದಟ್ ಈಸ್ ಏನಂತ, ನಾನು ನನ್ನ ಸ್ವಯಂ ಪ್ರೇರಣೆಯಿಂದ ನಾನು ಸಾಯಿಸ್ಕೊಂಡಿದ್ದೀನಿ, ಏನೋ ಒಂದು ಬರೆದಿರ್ತಾನೆ. ಅಂದರೆ ಇಟ್ ಈಸ್ ಲೈಕ್ ಎ ಡೈಯಿಂಗ್ ಡಿಕ್ಲರೇಷನ್, ಡೆತ್ ನೋಟ್. ಡೆತ್ ನೋಟ್ ಥರ ಕಾಣಬೇಕದು, ಡೆತ್ ನೋಟ್ ಥರ ಕಾಣಬೇಕು. ಅಂಥ ಡೆತ್ ನೋಟನ್ನು ಅವನು ಅಲ್ಲಿ ಬರೆದಿಟ್ಟಿರ್ತಾನೆ. ಓಕೆ, ಸೊ ದೇರ್ ಫೋರ್ ಮುರಾರಿ ಲಾಲ್ನ ಹ್ಯಾಂಡ್ ರೈಟಿಂಗ್ ತೊಗೊಳ್ತಾರೆ. ಕೋರ್ಟ್ನವ್ರು ಏನು ಮಾಡ್ತಾರೆ, ಹಿ ವಿಲ್ ಟೇಕ್ ದ ಸ್ಯಾಂಪಲ್ ಆಫ್ ಹ್ಯಾಂಡ್ ರೈಟಿಂಗ್. ಇಲ್ಲಿ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಏನು ಒಪಿನಿಯನ್ ಕೊಟ್ಟಿದ್ನೋ ದಟ್ ಈಸ್ ಎ ಡಿಫ್ರೆಂಟ್ ಥಿಂಗ್. ಆ ಹ್ಯಾಂಡ್ ರೈಟಿಂಗ್ ತೊಗೊಂಡು ಕೋರ್ಟ್ ಇಟ್ ಸೆಲ್ಫ್ ವೆರಿಫೈಸ್ ಹೀಸ್ ಹ್ಯಾಂಡ್ ರೈಟಿಂಗ್ ವಿತ್ ದಿಸ್. ಇದನ್ನು ಏನು ಮಾಡಿರ್ತಾನೆ ಅಂದ್ರೆ ಅವನು ತಾನೇ ಮರ್ಡರ್ ಮಾಡಿ ತಾನೇ ಡೆತ್ ನೋಟ್ ಬರೆದಿಟ್ಟಿರ್ತಾನೆ ಇಲ್ಲಿ. ರೈಟ್, ಹೌ ದಟ್ ಈಸ್ ಫೈನಲಿ ಪ್ರೂವ್ಡ್? ದಟ್ ಈಸ್ ಫೈನಲಿ ಪ್ರೂವ್ಡ್ ಬಿಕಾಸ್ ಇವನು ಕಟ್ಟಿದಂತಹ ರಿಸ್ಟ್ ವಾಚ್ ಇದೆಯಲ್ಲ, ರಿಸ್ಟ್ ವಾಚು ಅಲ್ಲೇ ಸಿಕ್ಕಿರುತ್ತೆ. ದಟ್ ಈಸ್ ಆಲ್ಸೋ ಅವೈಲೇಬಲ್ ಇನ್ ರಿಸ್ಟ್ ವಾಚ್. ಈ ರಿಸ್ಟ್ ವಾಚ್ ಇದೆಯಲ್ಲ, ಈ ಅಪಘಾತ ನಡೆದಂಥ ಅಂದರೆ ಕೊಲೆ ನಡೆದ ಸ್ಥಳದಲ್ಲಿ ಈ ವ್ಯಕ್ತಿಯ ಸ್ವಂತದ್ದಾದಂತಹ ರಿಸ್ಟ್ ವಾಚ್ ಕೂಡ ರಿಕವರಿ ಆಗಿರುತ್ತೆ. ದಿಸ್ ರಿಸ್ಟ್ ವಾಚ್ ಬಿಕಮ್ಸ್ ಎ ಕೊರಾಬೊರೇಟಿವ್ ಎವಿಡೆನ್ಸ್. ಸೊ ಇವೆರಡೂ ಸೇರಿ, ಈ ಡೆತ್ ನೋಟು ಮತ್ತು ಇದು ಸೇರಿ ಏನಾಗುತ್ತೆ, ಅವನಿಗೆ ಅಲ್ಟಿಮೇಟ್ಲಿ ಕೊಲೆಗೆ ಶಿಕ್ಷೆ ಆಗುತ್ತೆ. ಯಾರಾಗೆ? ಮುರಾರಿ ಲಾಲ್ಗೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಎಸ್, ದೆನ್ ರಿಗಾರ್ಡಿಂಗ್ electronic signature. What is electronic signature? Except secure electronic signatures. In fact, secure electronic signature is a part of IT Act. It is part of a Information Technology Act. Information Technology Act ನಲ್ಲಿ ಬರುತ್ತಿದ್ದು. ಅಂದರೆ IT ಆ್ಯಕ್ಟ್ ಪ್ರಕಾರ ಡಿಜಿಟಲ್ ಸಿಗ್ನೇಚರು ಸರ್ಟಿಫೈಡ್ ಗೌರ್ಮೆಂಟಿಂದ ಅದು ಮಾನ್ಯತೆ ಪಡೆದಂಥ ಸಿಗ್ನೇಚರ್ ಆಗಿದ್ದರೆ ಅದನ್ನೇನು ಕೋರ್ಟ್ ವೆರಿಫೈ ಮಾಡೋದಿಲ್ಲ. ಇಟ್ ವಿಲ್ ಬಿ ಟೇಕನ್ ಆ್ಯಸ್ ಎ ಟ್ರೂ ಸಿಗ್ನೇಚರ್. ಇವಾಗೆಲ್ಲ ಆಧಾರ್ ಸಿಗ್ನೇಚರ್ ಬಂದುಬಿಟ್ಟಿದೆ. ಇಟ್ ಈಸ್ ಎಲೆಕ್ಟ್ರಾನಿಕ್ ಸಿಗ್ನೇಚರ್. ವಾಟ್ ಈಸ್ ಆಧಾರ್ ಸಿಗ್ನೇಚರ್? ಇಫ್ ಯು ವಾಂಟ್ ಟು ಸೈನ್ ಸಮಥಿಂಗ್, ರೈಟ್, ದೆನ್ ಇಟ್ ವಿಲ್ ಸೇ ಆಧಾರ್ ಸಿಗ್ನೇಚರ್. ದೆನ್ ಫಾರ್ ಯುವರ್ ಆಧಾರ್ ಯು ವಿಲ್ ಗೆಟ್ ಎ OTP. ಆ OTP ಹಾಕಿಬಿಟ್ರೆ ಇಟ್ ಈಸ್ ಡೀಮ್ಡ್ ದ್ಯಾಟ್ ಯು ಹ್ಯಾವ್ ಡನ್ ಎ ಸಿಗ್ನೇಚರ್. ದಟ್ ಈಸ್ ವಾಟ್ ಈಸ್ ನೋನ್ ಆ್ಯಸ್ ಆಧಾರ್ ಸಿಗ್ನೇಚರ್. ಸ್ಪೆಸಿಫಿಕಲಿ ಆಧಾರ್ ಸಿಗ್ನೇಚರ್ ಅಂಥೇಳಿ ಆಧಾರ್ ಸೈನ್ ನಾವು ಇದರಲ್ಲಿ ಡಿಫೈನ್ ಮಾಡಿಲ್ಲ, ಬಟ್ ಇಟ್ ಈಸ್ ಆ್ಯಸ್ ಗುಡ್ ಆ್ಯಸ್ ಎ ಸೆಕ್ಯೂರ್ ಎಲೆಕ್ಟ್ರಾನಿಕ್ ಸಿಗ್ನೇಚರ್ ಅಂತ ಹೇಳ್ಬೋದು. ಇದು ಅಲ್ಲದ ಸಂದರ್ಭದಲ್ಲಿ, ಸೆಕ್ಯೂರ್ ಎಲೆಕ್ಟ್ರಾನಿಕ್ ಸಿಗ್ನೇಚರ್ ಅಲ್ಲದ ಸಂದರ್ಭದಲ್ಲಿ ನಾವು ಅದು ನನ್ನದೇ ಸೈನು ಎಂದು ನಾವೇನು ಮಾಡಬೇಕಾಗತ್ತೆ, ಸಾಬೀತುಪಡಿಸಬೇಕು. ಅಥವಾ ಪಾರ್ಟಿಯದೇ ಸೈನು ಎಂದು ನಾವು ಸಾಬೀತುಪಡಿಸುವ ಅವಶ್ಯಕತೆ ಇದೆ ಅನ್ನೋದನ್ನು ಸೆಕ್ಷನ್ 66 ಹೇಳುತ್ತೆ. ಸೆಕ್ಷನ್ 66 ಹೇಳುತ್ತೆ. ದೇರ್ ಫೋರ್ ಹಿಯರ್ ಸೆಕ್ಷನ್ 73. ಐ ಹ್ಯಾವ್ ಟೇಕನ್ 73 ಬಿಕಾಸ್ ದಿಸ್ ಟಾಕ್ಸ್ ಅಬೌಟ್ ದ ಪ್ರೂಫ್ ಆಫ್ ಎಲೆಕ್ಟ್ರಾನಿಕ್ ಸಿಗ್ನೇಚರ್. ಕೋರ್ಟ್ ಮೇ ರಿಕ್ವೈರ್ ವೆರಿಫಿಕೇಶನ್. ನೋಡಿ, ಹಿಯರ್ ಅದರ್ ದ್ಯಾನ್ ಸೆಕ್ಯೂರ್ ಎಲೆಕ್ಟ್ರಾನಿಕ್ ಸೈನ್ ವೆರಿಫಿಕೇಶನ್ ಆಗಬೇಕು ಅಂತ ಹೇಳುತ್ತೆ. ಹಿಯರ್ ಇಟ್ ಟೆಲ್ಸ್ ಅಬೌಟ್ ದ ವೆರಿಫಿಕೇಶನ್ ಆಫ್ ಎಲೆಕ್ಟ್ರಾನಿಕ್ ಸಿಗ್ನೇಚರ್. ಕೋರ್ಟ್ ಮೇ ರಿಕ್ವೈರ್ ವೆರಿಫಿಕೇಶನ್ ಆಫ್ ಎಲೆಕ್ಟ್ರಾನಿಕ್ ಸಿಗ್ನೇಚರ್. ಓಕೆ, ಅದನ್ನು ಇಲ್ಲಿ ಸೆಕ್ಷನ್ 73ನಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ದಟ್ ಇಟ್ ವಿಲ್ ಟೆಲ್. Sections in order to ascertain whether the digital signature is that of a person by whom it purports to have been affixed, the court may direct that the person or the controller of the certifying authority produce the digital signature certificate. Any other person to apply public key listed in digital signature certificate and verify the digital signature purported to have been by that person. Okay, so this concept of electronic signature needs to be verified.
needs to be verified. That is what is written in section 73, right? Then section 67 to 70. Section 67 to 70. Proof of attested documents. Proof of attested documents. What is proof of attested documents? That is written in 67, 68, 69, 70. ಇಷ್ಟು ಸೆಕ್ಷನ್ಗಳನ್ನು ನಾವು ನೋಡಬೇಕಾಗುತ್ತೆ. 67 ಟಾಕ್ಸ್ ಅಬೌಟ್ ಅಟೆಸ್ಟೆಡ್ ವಿಟ್ನೆಸ್ಸಸ್. ಯಾವುದೇ ಒಂದು ದಾಖಲೆಯನ್ನು ಮಾಡಿದರೆ ನೀವು ಅದಕ್ಕೆ 2 ಸಾಕ್ಷಿಗಳನ್ನು ತಗೊಳ್ಬೇಕಾಗ್ತದೆ. ದೇರ್ ಯೂಸ್ ಟು ಬಿ 2 witnesses. 2 witnesses. 2 ಸಾಕ್ಷಿಗಳ ಸೈನು ಹಾಕಿಸ್ಬೇಕಾಗುತ್ತೆ. ಆಮೇಲೆ ಅಟೆಸ್ಟಿಂಗ್ ವಿಟ್ನೆಸ್ನ ಅವ್ರ ಕೋರ್ಟ್ ಮುಂದೆ ಬಂದು ಹೇಳಬೇಕಾಗತ್ತೆ. ಆ ವಿಟ್ನೆಸ್ ಕೊಟ್ಟಂತಹ ಸೈನ್ ಮಾಡಿದಂತಹ ವ್ಯಕ್ತಿಗಳೇ ಇಲ್ಲ ಅಂದರೆ ಏನು ಮಾಡೋದು ಅಂತಕ್ಕಂಥದ್ದು. ಆಮೇಲೆ ಫಾರಿನ್ ಕಂಟ್ರೀಸಲ್ಲಿ ಮಾಡಿದಂತಹ ದಾಖಲೆಗಳ ಬಗ್ಗೆ. ಆಮೇಲೆ ಅಟೆಸ್ಟಿಂಗ್ ವಿಟ್ನೆಸ್ಸು ಅಲ್ಲಿ ಅವತ್ತು ಅಟೆಸ್ಟ್ ಮಾಡಿರ್ತಾನೆ, ಸಹಿ ಮಾಡಿರ್ತಾನೆ, ಕೋರ್ಟ್ ಮುಂದೆ ಬಂದು ನನ್ನ ಸಹಿ ಅಂತ ಒಪ್ಕೊಳ್ಳೋಕೆ ರೆಡಿ ಇರೋದಿಲ್ಲ. ಇಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಈ ಎಲ್ಲ ಸೆಕ್ಷನ್ಗಳಲ್ಲಿ ನಾವು ನೋಡ್ಬೋದು. ಡಾಕ್ಯುಮೆಂಟ್ ರಿಕ್ವೈರ್ಡ್ ಬೈ ಲಾ ಟು ಬಿ ಅಟೆಸ್ಟೆಡ್ ಮಸ್ಟ್ ಬಿ ಪ್ರೂವ್ಡ್ ಥ್ರೂ ಎಟ್ ಲೀಸ್ಟ್ 1 ಅಟೆಸ್ಟಿಂಗ್ ವಿಟ್ನೆಸ್. ನೋಡಿ, ಯಾವುದೇ ಒಂದು ಸಂದರ್ಭದಲ್ಲಿ ಯಾವ ಡಾಕ್ಯುಮೆಂಟನ್ನು ಅಟೆಸ್ಟ್ ಮಾಡಬೇಕು ಅಂತ ಇರುತ್ತೋ, ಪರ್ಟಿಕ್ಯುಲರ್ಲಿ ಕಾಂಟ್ರವರ್ಸಿ ಅಂದರೆ ಇದು ಕಾಂಟ್ರವರ್ಸಿ ಅಂದರೆ ವಿಲ್ ಯಾವಾಗಲೂ ಕಾಂಟ್ರವರ್ಸಿ. ಯಾಕೆ ಅಂತಂದರೆ ವಿಲ್ಲು ಪಬ್ಲಿಕ್ ಡೊಮೈನಿಗೆ ಬರೋದೇ ಆ ವ್ಯಕ್ತಿ ತೀರಿ ಹೋದ್ಮೇಲೆ, ಆಫ್ಟರ್ ಹಿಸ್ ಡೆತ್. ದೇರ್ಫೋರ್ ಆಲ್ವೇಸ್ ದಟ್ ವಿಲ್ ಬಿ ಚಾಲೆಂಜ್ಡ್. ಇಲ್ಲ, ಇದು ನಿಜವಾದ ಸೈನ್ ಅಲ್ಲ, ನಿಜವಾಗಿ ಮಾಡಿದ್ದಲ್ಲ, ಇದು ಸೈನ್ ಒರಿಜಿನಲ್, ಈ ಥರದ ಡಿಸ್ಪ್ಯೂಟ್ಗಳು ಯಾವಾಗಲೂ ಇರ್ತವೆ. ಆದ್ದರಿಂದ ಆ ವಿಲ್ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಕಾನೂನಿನ ಪ್ರಕಾರ ಏನು ಮಾಡಬೇಕು, ಇಬ್ಬರು ದಾಖಲೆಯನ್ನು ಸೈನ್ ಮಾಡಿರಬೇಕು. ಆದರೆ ಅಟ್ಲೀಸ್ಟ್ ಒಬ್ಬರಾದರೂ ಕೋರ್ಟ್ ಮುಂದೆ ಬಂದು ಹೇಳಬೇಕು, ಹೌದು ಈ ದಾಖಲೆ ಇವರೇ ಸೈನ್ ಮಾಡಿದ್ದು, ಇವರೇ ಎಕ್ಸಿಕ್ಯೂಟ್ ಮಾಡಿದ್ದು ಅಂತೇಳಿ ಹೇಳಬೇಕು ಅನ್ನೋದು ಸೆಕ್ಷನ್ 67 ಹೇಳುತ್ತೆ. ಓಕೆ, ಪ್ರೊವೈಡೆಡ್ ದ್ಯಾಟ್ ಇಟ್ ಶಾಲ್ ಬಿ ನಾಟ್ ಬಿ ನೆಸೆಸರಿ ಟು ಕಾಲ್ ಎನ್ ಅಟೆಸ್ಟಿಂಗ್ ವಿಟ್ನೆಸ್ ಇನ್ ಪ್ರೂಫ್ ಆಫ್ ದ ಎಕ್ಸಿಕ್ಯೂಷನ್ ಆಫ್ ಎ ಡಾಕ್ಯುಮೆಂಟ್ ನಾಟ್ ಬೀಯಿಂಗ್ ಎ ವಿಲ್. ಯಾವಾಗ ವಿಚ್ ಹ್ಯಾಸ್ ಬೀನ್ ರಿಜಿಸ್ಟರ್ಡ್. ಯಾವುದೇ ಒಂದು ದಾಖಲೆಯನ್ನು ನೀವು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿಸಿದ್ರೆ ಆವಾಗ ಈ ವಿಟ್ನೆಸ್ಸಿನ ಅವಶ್ಯಕತೆ ಇಲ್ಲ. ಇಫ್ ದ ಡಾಕ್ಯುಮೆಂಟ್ ಈಸ್ ಎಕ್ಸಿಕ್ಯೂಟೆಡ್ ಬಿಫೋರ್ ದ ಸಬ್ ರಿಜಿಸ್ಟ್ರಾರ್ ಆರ್ ದ ರಿಜಿಸ್ಟ್ರೇಷನ್ ಅಥಾರಿಟಿ, ದೆನ್ ನಾರ್ಮಲಿ ಕ್ವಶನ್ ಆಫ್ ವಿಟ್ನೆಸ್ ಬಿಕಮ್ಸ್ ಎ ಫಾರ್ಮಾಲಿಟಿ. ಲೀಗಲಿ ರಿಜಿಸ್ಟ್ರೇಷನ್ ಆಗಿದ್ದರೆ ನಾವು ಅದನ್ನು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡುವ, ಅಂದರೆ ಆ ದಾಖಲೆಯನ್ನು ಪ್ರೂವ್ ಮಾಡೋದಕ್ಕೆ ಆ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಕೊಟ್ಟರೆ ಸಾಕು, ಅಥವಾ ಸರ್ಟಿಫೈಡ್ ಡಾಕ್ಯುಮೆಂಟ್ ಕೊಟ್ಟರೆ ಸಾಕು. ದಟ್ ವಿಲ್ ಬಿ ಪ್ರೂವ್ಡ್. ಬಟ್ ಇನ್ ಕೇಸ್ ಆಫ್ ವಿಲ್ ದಿಸ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ಸೆಕ್ಷನ್ 68. ಸೆಕ್ಷನ್ 68 ಟಾಕ್ಸ್ ಅಬೌಟ್ ದಿ ವೆರಿಫಿಕೇಷನ್ ಇಫ್ ಅಟೆಸ್ಟಿಂಗ್ ವಿಟ್ನೆಸಸ್ ಕ್ಯಾನಾಟ್ ಬಿ ಫೌಂಡ್. ಈ ಅಟೆಸ್ಟಿಂಗ್ ವಿಟ್ನೆಸ್ ನಮಗೆ ಸಿಗಲೇ ಇಲ್ಲ ಅಂದರೆ ಅವಾಗ ಏನು ಮಾಡೋದು ನಾವು, ಆ ಅಟೆಸ್ಟಿಂಗ್ ವಿಟ್ನೆಸ್ನ ವ್ಯಕ್ತಿಯ ಅಥವಾ ಒರಿಜಿನಲ್ ಡಾಕ್ಯುಮೆಂಟಿಗೆ ಸೈನ್ ಮಾಡಿದ ವ್ಯಕ್ತಿಯ ಇದರಲ್ಲಿ ಇಬ್ಬರು ಸಿಗ್ನೇಚರ್ ಇರ್ತಾರೆ. ಒನ್ ಈಸ್ ಎಕ್ಸಿಕ್ಯೂಟರ್, ಎನದರ್ ಈಸ್ ವಿಟ್ನೆಸ್. ವಿಟ್ನೆಸ್ 1, ವಿಟ್ನೆಸ್ 2. ಆವಾಗ ಏನು ಮಾಡ್ಬೇಕು ನಾವು, ಅವರು ಬರೆದಂತಹ ಹ್ಯಾಂಡ್ ರೈಟಿಂಗ್ಗಳನ್ನು ತೆಗೆದುಕೊಂಡು, ಅದು ವಿಟ್ನೆಸ್ಸಿಂದ ಇರ್ಬೋದು ಅಥವಾ ಎಕ್ಸಿಕ್ಯೂಟೆಂಟ್ ಅಂತ ಇರ್ಬೋದು, ಇವರು ಯಾರ್ದಾರು ಹ್ಯಾಂಡ್ ರೈಟಿಂಗ್ ತೊಗೊಂಡು ಇದ್ರ ಜೊತೆ ನಾವು ತಾಳೆ ಹಾಕುವ ಮೂಲಕ, ಕಂಪೇರ್ ಮಾಡುವ ಮೂಲಕ ಅದನ್ನು ಸಾಬೀತುಪಡಿಸ್ಬೋದು ಅನ್ನೋದನ್ನು ಸೆಕ್ಷನ್ 68 ಹೇಳುತ್ತೆ. ದೆನ್ ಸೆಕ್ಷನ್ 69 ಅಡ್ಮಿಷನ್ ಬೈ ಎಕ್ಸಿಕ್ಯೂಟೆಂಟ್. ಅಡ್ಮಿಷನ್ ಬೈ ಎಕ್ಸಿಕ್ಯೂಟೆಂಟ್ ಅಂದರೆ ಇಲ್ಲಿ ಸಹಿ ಮಾಡಿದ ವ್ಯಕ್ತಿ ಇವನು. ಇಫ್ ಬಿ ಹ್ಯಾಸ್ ಸೈನ್ಡ್ ಇಟ್, ಬಿ ಹಿಮ್ಸೆಲ್ಫ್ ಸೇಸ್ ಎಸ್ ಐ ಹ್ಯಾವ್ ಸೈನ್ಡ್ ಅಂತ ಹೇಳಿದರೆ ಅದೇ ಸಾಬೀತಾದಂಗೆ ಅನ್ನೋದನ್ನು ಸೆಕ್ಷನ್ 67 ಹೇಳುತ್ತೆ. ಅಡ್ಮಿಷನ್ ಬೈ ಎಕ್ಸಿಕ್ಯೂಟೆಂಟ್, ಕಾರ್ಯಗತಗೊಳಿಸಿದ ವ್ಯಕ್ತಿಯು ಈ ದಾಖಲೆ ನನ್ನದೇ ಸಹಿ ಎಂದು ಹೇಳಿದರೆ ದಟ್ ಈಸ್ ಓವರ್. ಸೆಕ್ಷನ್ 69 ಪ್ರಕಾರ ದಟ್ ಈಸ್ ಅಡ್ಮಿಟೆಡ್. ದೆನ್ ಸೆಕ್ಷನ್ 70. ಸೆಕ್ಷನ್ 70 ಟಾಕ್ಸ್ ಅಬೌಟ್ ಅಟೆಸ್ಟಿಂಗ್ ವಿಟ್ನೆಸ್ ಡಿನೈಯಿಂಗ್ ದ ಎಕ್ಸಿಕ್ಯೂಷನ್ ಆಫ್ ಇಟ್ಸ್. ಡಿನೈಯಿಂಗ್ ಎಕ್ಸಿಕ್ಯೂಷನ್ ಅಂದರೆ ಯಾವ ವ್ಯಕ್ತಿ ಸಾಕ್ಷಿ ಎಂದು ಸಹಿ ಮಾಡಿರ್ತಾನೋ ಅವನಿಗೆ ಅಟೆಸ್ಟಿಂಗ್ ವಿಟ್ನೆಸ್ ಅಂತೀವಿ ನಾವು. ಅವನು ಕೋರ್ಟ್ ಮುಂದೆ ಅಲ್ಲಿ ಸಹಿ ಮಾಡಿರ್ತಾನೆ,
ಕೋರ್ಟ್ ಮುಂದೆ ಬಂದು ಅವನು ಒಪ್ಕೊಳ್ಳೋದಿಲ್ಲ. ಕೇವಲ ಸಾಕ್ಷಿದಾರನು ದಾಖಲೆ ಬಗ್ಗೆ ವಿರೋಧವಾಗಿ ಹೇಳಿದ ಕಾರಣಕ್ಕೆ ಆ ದಾಖಲೆ ಅಮಾನ್ಯವಾಗುವುದಿಲ್ಲ. ಇಟ್ ವಿಲ್ ನಾಟ್ ಬಿಕಮ್, ಅವನು ಅವಾಗ ಕೋರ್ಟಿನ ಮುಂದೆ ಬಂದು ಹೇಳಿದ ಕೂಡಲೇ ವಿ ಕ್ಯಾನಾಟ್ ಸೇ ದ ಡಾಕ್ಯುಮೆಂಟ್ ಈಸ್ ನಾಟ್ ಅಡ್ಮಿಷಬಲ್ ಅಂತ ಹೇಳೋಕ್ಕಾಗಲ್ಲ. ವಿ ಕ್ಯಾನಾಟ್ ಸೇ ದ ಡಾಕ್ಯುಮೆಂಟ್ ಈಸ್ ಇನ್ಅಡ್ಮಿಷಬಲ್. ಆದರೆ ಅವಾಗೇನಾಗುತ್ತದೆ, ಇದು ನ್ಯಾಯದ ಉದ್ದೇಶಕ್ಕಾಗಿ ಶತ್ರುಭಾವದ ಅಥವಾ ಮರೆತು ಹೋದ ಸಾಕ್ಷಿದಾರನ ಕಾರಣದಿಂದ ನಿಜವಾದ ಸತ್ಯ ಸಿಗದೇ ಇರ್ಬೋದು. ಆದ್ದರಿಂದ ಇದೇ ಒಂದು ಕಾರಣಕ್ಕಾಗಿ ವಿಟ್ನೆಸ್ ಹಾಸ್ಟೈಲ್ ಆದರೆ, ವಿಟ್ನೆಸ್ಸು ಸಾಕ್ಷಿ ಹಾಸ್ಟೈಲ್ ಆದರೆ, ಇಫ್ ಹಿ ಬಿಕಮ್ಸ್ ಹಾಸ್ಟೈಲ್ ಅಂತ. ಹಾಸ್ಟೈಲ್ ಅಂದರೆ ಯಾವ ಉದ್ದೇಶ ಸಹಿ ಮಾಡಿರ್ತಾನೋ ಅದನ್ನು, ಆ ಉದ್ದೇಶದ ಬಗ್ಗೆ ಅದ್ರ ವಿರುದ್ಧ ಸಾಕ್ಷಿ ಹೇಳ್ತಾನೆ ಅವನು. ನಾ ಸಹಿ ಮಾಡಿಲ್ಲ ಸ್ವಾಮಿ ಅಂತಾನೆ, ಅಥವಾ ಇದು ನನ್ನ ಸಹಿ ಹೌದು ಅಲ್ಲ ಗೊತ್ತಿಲ್ಲ ಸ್ವಾಮಿ ಅಂತಾನೆ. ಅಂಥ ಕಾರಣ, ಒಂದೇ ಕಾರಣಕ್ಕೆ ಆ ದಾಖಲೆನೇ ಸುಳ್ಳು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅನ್ನೋದನ್ನು ಸೆಕ್ಷನ್ 70 ಹೇಳುತ್ತೆ. ಆವಾಗ ಏನು ಮಾಡ್ತೀವಿ ನಾವು, ವಿಲ್ ಗೋ ಫಾರ್ ಹೀಸ್ ಸಿಗ್ನೇಚರ್. ಅವನು ಮಾಡಿದ ಸೈನ ಅವನ ಹತ್ತಿರ ಇದ್ದಂಥವ್ರು, ಅವನಿಗೆ ಗೊತ್ತಿರೋರ ಕಡೆಯಿಂದ ಕೇಳಿಸ್ತೀವಿ, ಇದು ಒಂದೇ ಸೈನ, ಅಥವಾ ಹಳೆ ಅವನ ದಾಖಲೆಗಳನ್ನು ತೆಗೆದುಕೊಂಡು ಬಂದು ಅವನ ಹ್ಯಾಂಡ್ ರೈಟಿಂಗನ್ನು ತೆಗೆದುಕೊಂಡು ಬಂದು ಇದೇ ಅವನ ಸೈನ. ಅಥವಾ ಇಷ್ಟು ಆಗಲಿಲ್ಲ ಅಂತ ಇಟ್ಕೊಳ್ಳಿ, ಈ ಡಾಕ್ಯುಮೆಂಟನ್ನು ಬರೆದವರೊಬ್ರು ಇರ್ತಾರೆ, ಡ್ರಾಫ್ಟೆಡ್ ಅಂತ ಇರ್ತಿಲ್ಲ ಕೆಳಗೆ, ಡ್ರಾಫ್ಟೆಡ್. ನೀವು ಯಾರ ಕಡೆ ಅದನ್ನು ದಾಖಲೆ ಬರೆಸಿರ್ತೀರಿ ಅವ್ರನ್ನೂ ಕರೆಸಿ ಅವ್ರ ಮುಖಾಂತರ ಸಾಕ್ಷ್ಯವನ್ನು ಕೂಡ ಹೇಳಿಸ್ಬೋದು ಅನ್ನೋದನ್ನು ಸೆಕ್ಷನ್ 70 ಹೇಳ್ತದೆ. ದೀಸ್ ಆರ್ ಆಲ್ ದ ಡಿಫರೆಂಟ್ ಮೆಥಡ್ಸ್ ಆಫ್ ಪ್ರೂವಿಂಗ್ ದ ಡಾಕ್ಯುಮೆಂಟ್. ನೋಡಿ, ಇಲ್ಲಿ ಒಂದು ಕೇಸ್ ಇದೆ, ಲ್ಯಾಂಡ್ಮಾರ್ಕ್ ಕೇಸ್, ಜಾನಕಿ ನಾರಾಯಣ್ ಬೋಯರ್ ವರ್ಸಸ್ ನಾರಾಯಣ್ ನಾಮದೇವ್ ಕದಮ್ ಅಂತಕ್ಕಂಥ ಪ್ರಕರಣ. ಓಕೆ, ಇಲ್ಲೇನು ಹೇಳ್ತಾರೆ, ಎಕ್ಸಾಮಿನೇಷನ್ ಆಫ್ ಅಟ್ಲೀಸ್ಟ್ ಒನ್ ವಿಟ್ನೆಸ್ ಈಸ್ ಮ್ಯಾಂಡೇಟರಿ ಫಾರ್ ಪ್ರೂವಿಂಗ್ ಎ ವಿಲ್. ನೋಡಿ, ಇನ್ ಕೇಸ್ ಆಫ್ ವಿಲ್ ಅದರ್ ಡಾಕ್ಯುಮೆಂಟ್ಗೆ ಸಂಬಂಧ ಬರಲಿಲ್ಲ, ಬಟ್ ಹಿ ಮಸ್ಟ್ ಕನ್ಫರ್ಮ್ ದ ಎಂಟೈರ್ ಡಾಕ್ಯುಮೆಂಟ್ ಆಫ್ ದ ವಿಲ್. ಇವ ಏನು ಮಾಡಬೇಕು, ಕಂಪ್ಲೀಟ್, ಇಲ್ಲ ಇದ್ರಾಗ ಅರ್ಧ ಸತ್ಯ ಅರ್ಧ ಸುಳ್ಳು ಅಂತ ಹೇಳಿದ್ರೆ ಆಗೋದಿಲ್ಲ, ಅರ್ಧ ಸತ್ಯ ಅರ್ಧ ಸುಳ್ಳು ಅಂತ ಹೇಳಿದ್ರೆ ಆಗೋದಿಲ್ಲ. ಅದರಲ್ಲಿ ಆ ಒಂದು ಕಂಟೆಂಟನ್ನು ಇಲ್ಲಿ ಬರೆದಿದ್ದೀನಿ ನಾನು. ಸಿಂಕರ್ ಇಸ್ ಎ ವಿಟ್ನೆಸ್, ಇವನ ಹೆಸರು, ಟೆಸ್ಟಿಫೈಡ್ ದ್ಯಾಟ್ he signed the document but explicitly stated that he did not know or remember the second witness, ರಾಮಕೃಷ್ಣ ವಾಗಳೆ. ನಾ ಸೈ ಮಾಡೀನಿ ಹೌದು, ಆದರೆ ಇನ್ನೂ ಒಬ್ಬ ವಿಟ್ನೆಸ್ ಸೈ ಮಾಡಿದ್ದ ಈ ವಿಲ್ಗೆ, ರಾಮಕೃಷ್ಣ ವಾಗಳೆ, ಅವನು ಮಾಡ್ಯಾನೋ ಇಲ್ಲ ಅಂತ ನನಗೆ ನೆನಪಾಗ್ತಾ ಇಲ್ಲ ಅಂತ. ದೆನ್ ದ ವಿಲ್ ಈಸ್ ನಾಟ್ accepted, was present or signed. The second witness was alive and capable of giving witness but was never brought to the court. ನೋಡಿ, ಇಲ್ಲಿ ಎರಡನೇ ವಿಟ್ನೆಸ್ ಬದುಕಿದ್ದ, ಆದರೆ ಅವರು ಸಾಕ್ಷಿಗೆ ತರಬೇಕಲ್ಲ, ಪಾರ್ಟಿ ಕೋರ್ಟಿಗೆ ತಂದು ಪ್ರೊಡ್ಯೂಸ್ ಮಾಡಲಿಲ್ಲ. ಅವ್ನು ಮಾಡಿದರೆ ಅವನು ಸುಳ್ಳು ಹೇಳ್ತಿದ್ದೇನೋ, ಮಾಡಲೇ ಇಲ್ಲ. ಅವಾಗೇನಾಯಿತು, ಇಟ್ ಈಸ್ ವಿಲ್ ಈಸ್ ಡಿಕ್ಲೇರ್ಡ್ ಆ್ಯಸ್ ಫಾಲ್ಸ್ ಅಂತ ಹೇಳಿ ಡಿಸಿಷನ್ ಆಗುತ್ತೆ ಈ ಪ್ರಕರಣದಲ್ಲಿ. ದಟ್ ಈಸ್ ದಿ ಕಾನ್ಸೆಪ್ಟ್. ಸೆಕ್ಷನ್ 71, ಪ್ರೂಫ್ ಆಫ್ ಡಾಕ್ಯುಮೆಂಟ್ಸ್ ನಾಟ್ ರಿಕ್ವೈರ್ಡ್. ಕೆಲವೊಂದು ಡಾಕ್ಯುಮೆಂಟ್ಗಳ ಪ್ರೂಫ್ ಬೇಕಾಗೋದಿಲ್ಲ. ಸಚ್ ಡಾಕ್ಯುಮೆಂಟ್ಸ್ ಕ್ಯಾನ್ ಬಿ ಪ್ರೂವ್ಡ್ ಬೈ ಆರ್ಡಿನರಿ ಎವಿಡೆನ್ಸ್. ಸರ್ಟನ್ ಅಗ್ರಿಮೆಂಟ್ಸ್, ರಿಸೀಪ್ಟ್ಸ್, ಬ್ಯಾಂಕ್ ರೆಕಾರ್ಡ್ಸ್, ಇವುಗಳಿಗೆಲ್ಲ ಮತ್ತು ಪ್ರೂಫಿನ ಅವಶ್ಯಕತೆ ಇಲ್ಲ. ಆ ಥರದ ಕೆಲವು ಡಾಕ್ಯುಮೆಂಟ್ಗಳನ್ನ ನಾವು ನೋಡ್ತೀವಿ. ಓಕೆ, ಅಲ್ಲಿ ಅಟೆಸ್ಟೇಷನ್ ನಾವು ಬೇಕು ಅಂತ ಹೇಳೋಕ್ಕೆ ಆಗೋದಿಲ್ಲ, ರೈಟ್? ಸೊ ಸೆಕ್ಷನ್ 72, ಕಂಪ್ಯಾರಿಸನ್ ಆಫ್ ಸಿಗ್ನೇಚರ್, ರೈಟಿಂಗ್ ಆರ್ ಸೀಲ್, ಕೋರ್ಟ್ ಮೇ ಕಂಪೇರ್. ನೋಡಿ, ಈ ಸರ್ಕಾರಿ ದಾಖಲೆಗಳು, ಆಫೀಸಿನ ದಾಖಲೆಗಳಿದ್ದಾಗ ಅದರ ಸಹಿಯನ್ನು, ರೈಟಿಂಗನ್ನು, ಸೀಲನ್ನು, ಇವುಗಳನ್ನೆಲ್ಲ ಏನು ಮಾಡ್ಬೋದು, ಇಂಟರ್ಮೀಡಿಯೇಟ್ ಸ್ಯಾಂಪಲ್ ಜೊತೆಗೆ ಇನ್ನೊಂದು ಸ್ಯಾಂಪಲನ್ನು ತಗೊಂಡು ಅದ್ರ ಜೊತೆಗೆ ಹೋಲಿಕೆ ಮಾಡುವಂತಹ ಅಧಿಕಾರವನ್ನು ನ್ಯಾಯಾಲಯ ಹೊಂದಿದೆ ಅನ್ನೋದನ್ನು ಸೆಕ್ಷನ್ 72ನಲ್ಲಿ ನಾವು ನೋಡ್ತೀವಿ. ಅದನ್ನು ಹೋಲಿಕೆ ಮಾಡಿ ನಾವು ಅದು ಸರಿ ಇದೆ ತಪ್ಪಿದೆ ಅಂತ ಹೇಳ್ಬೋದು. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಲ್ಯಾಂಡ್ಮಾರ್ಕ್ ಕೇಸನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಸ್ಟೇಟ್ ವರ್ಸಸ್ ಪಾಲಿರಾಮ್, ಡೆಲ್ಲಿ ಅಡ್ಮಿನಿಸ್ಟ್ರೇಷನ್ ಕೇಸ್ ಇದು. ಕೋರ್ಟ್ ಇಟ್ ಸೆಲ್ಫ್ ಮೇ ಕಂಪೇರ್. ನೋಡಿ, ಬರೀ ನಾವು ಯಾವುದೋ ಎಕ್ಸ್ಪರ್ಟ್ ಒಪಿನಿಯನ್ ಅಷ್ಟೇ ತಗೋತೀವಿ ಅಂತಲ್ಲ. ಇಫ್ ಕೋರ್ಟ್ ಫೀಲ್ಸ್ ಇಟ್ ಹ್ಯಾಸ್ ಗಾಟ್ ಪವರ್, ಎ ಮ್ಯಾಜಿಸ್ಟ್ರೇಟ್ ಆರ್ ಎ ಜಡ್ಜ್ ಹ್ಯಾಸ್ ದ ಕಂಪ್ಲೀಟ್ ಲೀಗಲ್ ಪವರ್ to direct an accused person to provide specimen of handwriting for expert examination. Okay, so court has got the power of comparing the documents. So this is all about our section. ನಾನು ಬೇರೆ ಆ್ಯಕ್ಟ್ನ ನಿಮಗೆ ಅನಲೈಸಿಸ್ ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ದೀಸ್ ಆರ್ ಆಲ್ ವೆರಿ ಸಿಂಪಲ್ ಥಿಂಗ್ಸ್. ಪ್ರಾಕ್ಟಿಕಲಿ ನೀವು ಕೋರ್ಟಲ್ಲಿ ಕೆಲಸ ಮಾಡುವಾಗ ಯು ವಿಲ್ ಎಕ್ಸ್ಪೀರಿಯನ್ಸ್ ಆಲ್ ದೀಸ್
things. Section 64 to 73 of the Bharatiya Sakshya Adhiniyam provide a comprehensive framework for providing authenticity and execution of documents, laying down rules relating to signature, proof of signature, handwriting, electronic signature, attested documents. These provisions ensure that documentary evidence placed before the court is genuine. This is very important. ಇದನ್ನು ಮಾಡುವ ಉದ್ದೇಶ ಡಾಕ್ಯುಮೆಂಟ್ಗಳು ಜೆನ್ಯೂನ್ ಆಗಿದ್ದಾವೆ ಅಂತಕ್ಕಂಥದ್ದನ್ನು ಹೇಳುವುದಕ್ಕೆ ಆಗಿದೆ ಅನ್ನೋದನ್ನು ನಾವಿಲ್ಲಿ